ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೌಷಾ. ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಿದೆ. ಮ್ಯಾರೇಜಿಗೆ ಟ್ರೈ ಮಾಡ್ತಿರ್ತೀರಾ, ಕೆಲಸಕ್ಕೆ ಟ್ರೈ ಮಾಡ್ತಿರ್ತೀರಾ, ನೀವು ಅಂದ್ಕೊಳ್ಳುವಂಥ ಕೆಲಸ ಸಿಗ್ತಾ ಇರೋದಿಲ್ಲ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಿರ್ಬೋದು, ಏನು ವಿದ್ಯಾರ್ಥಿಗಳಲ್ಲಿ ಎಜುಕೇಷನ್ ಕಾನ್ಸಂಟ್ರೇಷನ್ ಬರದೇ ಇರಬಹುದು, ಅಂಥ ಒಂದು ಫ್ಯಾಮಿಲೀಸ್ ಆಗಿರ್ಬೋದು, ಅಂಥ ಒಂದು ಮನೆಗಳಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ, ಇವತ್ತಿನ ಪ್ರಶ್ನೆ ದುಡ್ಡಿನ ವಿಚಾರವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಜನಕ್ಕೆ ಎಲ್ಲೊಂದು ಕಡೆ ಬರಬೇಕಾಗಿರುವಂಥ ಹಣ ಇದು ಬರುತ್ತೆ ಅಂತ ಗೊತ್ತು, ಆದರೆ ಡಿಲೇ ಆಗ್ತಾ ಇರುತ್ತೆ ಅಥವಾ ಸ್ಟ್ರಕ್ ಆಗಿಬಿಟ್ಟಿರುತ್ತೆ, ಅಫಿಷಿಯಲ್ ಡಿಲೇ ಅಂತ ಹೇಳ್ಬೋದು. ಅಥವಾ ಕೊಡುವಂಥ ವ್ಯಕ್ತಿ ಮಾತುಕತೆಯಲ್ಲಿ ಚೆನ್ನಾಗೇ ಇರ್ತಾರೆ, ಆದರೆ ನಮ್ಮ ಕೈಗೆ ಬಂದು ಸೇರ್ತಾ ಇರೋದಿಲ್ಲ. ಅದೊಂದು ಟಾಪಿಕ್ ಬಿಟ್ಟು ಬೇರೆ ಎಲ್ಲ ಟಾಪಿಕ್ಕು ಮಾತಾಡ್ತಿರ್ತಾರೆ. ಸೊ ನಮಗೆ ಸ್ಟ್ರಕ್ ಆಗಿರುವಂಥ ಹಣ, ನಮಗೆ ಬರಲೇಬೇಕಾಗಿರುವಂಥ ಹಣ ಡಿಲೇ ಆಗ್ತಾ ಇರುವಾಗ ಶೀಘ್ರವಾಗಿ ಬರಬೇಕು ಅಂತಂದರೆ ಏನಾದರೂ ಒಂದು ರೆಮಿಡಿ ಫಾಲೋ ಮಾಡ್ಬೋದಾ? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ ಏನು ಹೇಳ್ತೀರಾ? ಅಂದರೆ ಇವ್ರು ಕೊಟ್ಟಿರೋ ಹಣ ಬರೋದಾ ಏನು? ಹೌದು, ಇವ್ರು ಕೊಟ್ಟಿರುವಂಥ ಹಣ ಆ ವ್ಯಕ್ತಿಯಿಂದ ಬರಬೇಕು, ಬಟ್ ಬರ್ತಾ ಇರೋದಿಲ್ಲ. ಸಾಲವಾಗಿ ಕೊಟ್ಟಿದ್ದಾರೆ ಅಥವಾ ಕೈ ಬದಲು ಕೊಟ್ಟಿದ್ದಾರೆ? ಹಾಂ, ಅಂದ್ರೆ ನೀವು ಯಾರಿಗಾನ ಕೊಟ್ಟಿರಬೇಕು? ಇಲ್ಲ ಗುರುಗಳೇ, ಇದು ಒಂದು ಪ್ರಶ್ನೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದಕ್ಕೆ ಒಂದು ಸಣ್ಣ ರೆಮಿಡಿ ಮಾಡ್ಕೊಂಡಾಗ ಅವ್ರಿಗೆ ಇಮಿಡಿಯೇಟಾಗಿ ದುಡ್ಡು ಬಂತು ಅಂತಂದರೆ ಖಂಡಿತ ಖುಷಿನೂ ಆಗುತ್ತೆ, ಇನ್ನೊಂದಷ್ಟು ಜನ ಕೂಡ ಇದನ್ನು ಫಾಲೋ ಮಾಡ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ನನ್ನ ಬಂಧುಗಳೇ, ಈ ತಾಪತ್ರ ಯಾವಾಗ ಕೆಲವರು ಹೇಳ್ತಾರೆ, ನಾನು 7-14 ಇದನ್ನು ಮಾಡಿಸಿದ್ದೆ ಎಷ್ಟೋ ಜನಕ್ಕೆ ಅದು ವರ್ಕೌಟ್ ಆಗಿದೆ. ಇನ್ನೂ ಕೆಲವರಿಗೆ ಪಾಪ ಅದು ಅಪ್ಲೈ ಆಗಲಿಲ್ಲ. ಯಾಕೆ ಅಪ್ಲೈ ಆಗಲಿಲ್ಲ ಅಂತಂದರೆ ಅವರು ಎಲ್ಲೋ ಇರ್ತಾರೆ, ಒಂದು ದಿನದಲ್ಲಿ 7 ಬಾರಿ ಅವ್ರನ್ನ ಭೇಟಿ ಆಗೋವಂಥದ್ದು. ಅದನ್ನು ನಂಬರ್ ಬರ್ಕೊಂಡು ಅವ್ರನ್ನ ಭೇಟಿ ಆಗೋದು. ಒಂದು ಟೈಮಿಂಗ್ಸ್ ಅಂತ ಇಟ್ಟಿರ್ತೀವಿ, ಅದರಲ್ಲಿ ಹೋರಾ ಟೈಮಿಂಗ್ಸನ್ನು ಚೆಕ್ ಮಾಡಿ, ಆಮೇಲೆ ತಾರಾಬಲ, ಅವರಿಗೆ ಕ್ಷೇಮ ತಾರೆ ಇದ್ದು, ಸಂಪತ್ತು ತಾರೆ ಇದ್ದು, ಆ ನಕ್ಷತ್ರಗಳನ್ನು ಕ್ರೋಢೀಕರಿಸಿ ಕರೆಕ್ಟಾಗಿ ಮಾಡಿಕೊಟ್ಟ ಡೇಟಲ್ಲಿ ಅವನು ಬದಲೇ ಇಲ್ಲ, ಏನಾದರೂ ವ್ಯವಸ್ಥೆ ಮಾಡಿದ್ರೆ ಕೊಡ್ತಾನೆ. ಇವೆಲ್ಲ ಕೂಡ ಇದೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ತಾರ ಅದು. ಇನ್ನು ಈ ತಂತ್ರ ಏನು ಹೇಳ್ತಾನೆ ಅಂತಂದರೆ, ಕೆಲವರು ಮಾತಾಡ್ತಾರೆ, ನೀವು ಕೇಳಿರ್ಬೋದು, ನಮ್ಮ ಮನೆಗೆ ಹೇಗೆ ಬನ್ನೋ ಇವನು, ನಮ್ಮನ್ನು ಗುಡಿಸಿ ಸಾರಿಸ್ಬಿಟ್ಟ ಅಂತ ಏನೋ ಅಂತಾರೆ. ಗುಡಿಸಿ ಗುಂಡಾಂತರನ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟು ಏನೋ ಮಾತಾಡ್ತಾರೆ. ಅದಕ್ಕೆ ಆ ದೇವರು ಸಾಧ್ಯ ಆದರೆ ಇವರು ಯಾರು ಕೊಟ್ಟಿರ್ತಾರೋ ಅವ್ರನ್ನ ನೆನಪು ಮಾಡಿಕೊಂಡು ಉದ್ಭವ ಮೂರ್ತಿ ಆಗಿರಬೇಕು. ಅದು ಉದ್ಭವ ಅಂತ ಕರೀತಾರೆ. ಅಲ್ಲೇ ಹುಟ್ಟಿ ಬೆಳೆದಿರೋವಂಥ ಆಂಜನೇಯ ಸ್ವಾಮಿ ಅಥವಾ ಬೇರೆ ಯಾವುದೇ ದೇವರು ಉದ್ಭವ ಮೂರ್ತಿ ಅಂತ ಕರೀತಾರೆ ನಮ್ಮಲ್ಲಿ. ಈ ಕಾಣಿಪಾಕದ ವಿನಾಯಕ ಕೂಡ ಉದ್ಭವ ಗಣಪತಿ. ಅಂತಹ ಉದ್ಭವ ಆಮೇಲೆ ವರ್ಷ ಬೆಳೀತಾನೆ ಇರುತ್ತೆ. ಅದು ಆ ಕಲ್ಲು, ಆ ವಿಗ್ರಹ ಬೆಳೀತಾ ಇರುತ್ತೆ. ಅದನ್ನು ಉದ್ಭವದ ಮೂರ್ತಿ ಅಂತ ಕರೀತಾರೆ. ಅಂತಹ ಮೂರ್ತಿಯ ದೇಗುಲಗಳಿಗೆ ಇವರು ಭೇಟಿ ಕೊಡಬೇಕು. ಇವರು ಭೇಟಿ ಕೊಟ್ಟು ಅವರನ್ನು ಬೇಟೆ ಆಡೋದು ಇದೇ ಪ್ಲೇಸಲ್ಲಿ. ಯಾರು ಕೊಟ್ಟಿರ್ತೀವಿ ಅವರನ್ನು ಬೇಟೆ ಆಡೋದು. ಈ ಭಗವಂತನ ಆಲಯಕ್ಕೆ ಭೇಟಿ ಕೊಟ್ಟಾಗ ಹೇಗೆ ಭೇಟಿ ಆಡೋದು, ಇದು ತಂತ್ರವನ್ನು ಮಾಡುವಂಥದ್ದು. ಇಂದಿನ ದಿವಸ ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಯಾವುದಾದ್ರೂ ವಿಶೇಷ ದಿನ, ಎಲ್ಲೋ ತಿಮ್ಮರಾಯ ಸ್ವಾಮಿ ಟೆಂಪಲ್ ಅಂದ್ಕೊಳ್ಳೋಣ, ಅಥವಾ ಹನುಮಂತನ ದೇವಸ್ಥಾನ ಅಂದ್ಕೊಳ್ಳೋಣ. ಹನುಮಂತ ಬಹಳ ಇದೆ, ಉದ್ಭವ ಹನುಮಂತ ಎಲ್ಲ ಕರೀತಾರೆ. ಅಂಥ ಹನುಮಂತನ ದೇವಸ್ಥಾನ ಎಲ್ಲಾದರೂ ಕೂಡ ಇದ್ದರೆ ನೀವು ಪತ್ತೆ ಹಚ್ಚಿ ಹಿಂದಿನ ದಿವಸವೇ ಗೋಮಯವನ್ನು ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ಸಗಣಿಯನ್ನು ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ಮನೆಯಿಂದಲೇ ಒಂದು ಲೆಕ್ಕಕ್ಕಾದರೂ ಕೂಡ 1 ಲೀಟ್ರ್ ವಾಟರ್ ಬಾಟಲ್ ತೆಗೆದುಕೊಂಡು ಒಂದಷ್ಟು ಸಗಣಿಯನ್ನು ತೆಗೆದುಕೊಂಡು ಹೋಗಿ ಆ ದೇವಸ್ಥಾನ ಮುಂದುಗಡೆ ಸಾರಿಸಬೇಕು. ಅಂದರೆ ಆ ಸಗಣಿಯನ್ನು, ಈ ನೀರು ಮಾತ್ರ ಅಲ್ಲ, ಇನ್ನೂ ತೊಗೊಳ್ಳಿ ನೀರದು, ಒಟ್ಟು ನಿಮ್ಮನೆ ಸ್ವಲ್ಪ ಹೋಗಬೇಕು. ಅದಕ್ಕಾಗಿ 1 ಬಾಟಲ್ ವಾಟ್ರನ್ನ ತೊಗೊಳ್ತೀರಿ. ಆ ಸಗಣಿಯನ್ನು ಹಾಕಿ ಅಲ್ಲೆಲ್ಲ ಪೂರ್ಣವಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಇದನ್ನು ಮಾಡಬೇಕು. 6 ಗಂಟೆಯಿಂದ ನಿಮಗೆ 7:30 ತನಕ ಸಮಯ ಇರುತ್ತೆ. ತುಂಬ ಬಿಸಿಲು ಬರೋ ತನಕ ನೀವು ಅದನ್ನು ಮಾಡಬಾರ್ದು ಕೂಡ. 7:30 ಒಳಗಡೆ ಅದನ್ನು ಸಾರಿಸ್ಬಿಡ್ತೀರಿ. ಸಾರಿಸೋವಾಗ ಆ ಸಗಣಿಯಲ್ಲಿ ಹಾಕಿರ್ತೀವಲ್ಲ, ಆ ಸಗಣಿಯ ಮೇಲೆ ನಮಗೆ ಯಾರು ದುಡ್ಡು ಕೊಡಬೇಕು ಅವನ ಹೆಸರನ್ನ ಬರೀಬೇಕು. ಇವರ ಮನೆಯ ಪತಿ ಪತ್ನಿಯರು ಇಬ್ಬರು ಕೂಡ ಹೋಗಿ ಆ ದೇವಾಲಯದ ಮುಂದಗಡೆ ಸಾರಿಸುವಾಗ ಒಂದಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಥರ ಒಂದಷ್ಟಾಗಲಿ ಆಗಿರುತ್ತಲ್ಲ, ಆವಾಗ ಅದ್ರ ಮೇಲೆ ಇವರು ನನಗೆ ಇಂಥ ವ್ಯಕ್ತಿ ದುಡ್ಡು ಬರಬೇಕು, ಶೀಘ್ರವಾಗಿ ನನ್ನ ಹಣ ನಾನು ಕೊಡಬೇಕು. ಇವೆಲ್ಲ ಬರೆದಿದ್ರೂ ಪರವಾಗಿಲ್ಲ, ಅವನ ಹೆಸರು ಬರೆದ್ರೂ ಸಾಕು. ನಿಮ್ಮ ಕೈ ಬೆರಳಿಂದನೇ, ಆ ಉಂಗುರದ ಬೆರಳಿಂದ ಅವನ ಹೆಸರು ಬರೆಯುವಂಥದ್ದು. ಇನ್ನೂ ಯಾರು ಕೊಡಬೇಕು, ಎಲ್ಲರ ಹೆಸರು ಬರೆದು ಬಿಡೋದು. ವಾಟ್ರಕ್ಕೆಲ್ಲ ಪೂರ್ಣವಾಗಿ ಸಾರಿಸ್ಬಿಡ್ತಕ್ಕಂತಹದ್ದು. ಅದರ ಮೇಲೆ ರಂಗೋಲೆ ಇಟ್ಟು ಬಿಡ್ತಕ್ಕಂಥದ್ದು. ರಂಗೋಲೆ ಇಟ್ಟು ಮತ್ತೆ ನೀವು ಆ ದೇವಸ್ಥಾನ ಸ್ವಲ್ಪ ಇದನ್ನು ನೀವು ಮಾಡಬೇಕಾಗತ್ತೆ.
ಇದು ಶ್ರದ್ಧೆಯಿಂದ ಮಾಡಿ. ನೀವು ಬೆಳಗ್ಗೆನೇ ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪೂರ್ವ ಸಿದ್ಧತೆ ಮಾಡಿಕೊಂಡು, ಹಣ್ಣು ಕಾಯಿ ಸಿದ್ಧತೆ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ನಾವು ಸೇವೆ ಮಾಡಬೇಕು ಅಂತ ಇದ್ದೀವಿ. ಕೆಲವರು ಮಾಡ್ತಾರಲ್ಲ ಆ ಸೇವೆನ, ಆ ತರಹದ್ದನ್ನು ಮಾಡಿ ಈ ತಿರುಪತಿನಲ್ಲಿ ಉರುಳು ಸೇವೆ ಮಾಡ್ತಾರೆ, ನೋಡಿದ್ದೀರಿ ನೀವು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಉರುಳು ಸೇವೆಯನ್ನು ಮಾಡ್ತಾರೆ. ಅದೊಂದು ಸೇವೆ, ಇದು ಒಂದು ಸೇವೆ. ಇದನ್ನು ಮಾಡಿ ನಿಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಬೇಕಾದ್ರೆ ಮೊದಲೇ ಹಣಕಾಸಿನ ವಿಚಾರ ಅಂತಂದಾಗ ಪೂರ್ಣವಾಗಿ ನಿಮ್ಮನ್ನು ಅವನು ಹೇಗೆ ಆಕಸ್ಮಿಕ ಮೋಸ ಮಾಡಬೇಕು ಅಂತ ಇದ್ದೋ ಅವನು ಇದ್ದು ಕೂಡ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ಇದೇ ಭಗವಂತನೇ ಅವನು ಟಚ್ ಮಾಡ್ತಾನೆ. ಕನಸಿನ ರೂಪದಲ್ಲೋ ಅಥವಾ ಅವ್ರಿಗೆ ಇನ್ನೊಂದು ಯಾವುದೋ ವ್ಯಥೆ ಕೊಡೋ ರೂಪದಲ್ಲೋ ಅಥವಾ ಅವ್ರಿಗೆ ಯಾವುದೋ ಇನ್ನೊಂದು ಕತೆ ಪೂರ್ಣ ಆಗೋ ರೂಪದಲ್ಲೋ ಅವರ ಮತಿಗೆ ತಿಳಿಸ್ತಾನೆ. ಇಂಥವ್ರ ಹಣ ನೀನು ಕೊಡಲೇಬೇಕು ಅನ್ನೋದನ್ನು ತಿಳಿಸ್ತಾನೆ. ಅದಕ್ಕಾಗಿ ಇದನ್ನು ಮಾಡ್ತೀರಿ. ಆಮೇಲೆ ನೀವು ಒಳಗಡೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಮನೆಗೆ ಬರ್ತೀರಿ. ಇಷ್ಟನ್ನೇ ಮಾಡ್ತೀರಿ. ಮನೆಯಲ್ಲಿ ಬಂದು ನೀವು ತಿಂಡಿ ತಿಂದು ಎಲ್ಲ ಆದಮೇಲೆ ಮತ್ತು ನೀವು ಒಂದು ಸಣ್ಣ ಚೀಟಿಯಲ್ಲಿ ಅವರ ಹೆಸರುಗಳೇ ಬರೀಬೇಕು. ಇಲ್ಲಿ ಯಾರ್ಯಾರ್ದು ಬರೆದ್ರೆ ಅವರ ಹೆಸರುಗಳೆಲ್ಲ ಕೂಡ ಬರೀಬೇಕು. ಬರೆದು ಆದಮೇಲೆ ರೆಸ್ಟ್ ರೂಮ್ ಅಂತ ಇರುತ್ತಲ್ಲ, ರೆಸ್ಟ್ ರೂಮಲ್ಲಿ ಅದನ್ನು ಫೋಲ್ಡ್ ಮಾಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುವಂಥ ಡಬ್ಬಿ, ಅದಕ್ಕೆ ಉಪ್ಪು ಹಾಕಿ ಈ ಹೆಸರನ್ನ ಅದರಲ್ಲಿ ಹಾಕಬೇಕು. ಉಪ್ಪನ್ನು ಹಾಕಬೇಕು, ಈ ಚೀಟಿಯನ್ನು ಅದರಲ್ಲಿ ಹಾಕಬೇಕು. ಇಷ್ಟೇ ಮಾಡೋದು. ನೀವು ಅವರನ್ನು ಕೇಳ್ತಾ ಇದ್ದಷ್ಟು ದಿವಸ ಒಂದಷ್ಟು ದಿನ ಗ್ಯಾಪ್ ಬಿಡಿ, ಅವರಿಂದ ಕರೆ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈಗ ಇವ್ರು ಸುಮ್ಮನೆ ಇದ್ದಾರೆ ಅಂದರೆ ಕೇಳ್ತಾ ಇದ್ದವ್ರು ಸಡನ್ನಾಗಿ ಕೇಳ್ತಾ ಇಲ್ಲ ಅಂತಂದರೆ ಇವ್ರು ಏನೋ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಇಮ್ಮಿಡಿಯೇಟ್ ಮೆಸೇಜ್ ಹೋಗ್ಬಿಡುತ್ತೆ, ಮಾನಸಿಕವಾಗಿ ಮೆಸೇಜ್ ಹೋಗ್ಬಿಡುತ್ತೆ ಅವನಿಗೆ. ಅವನೇ ಕಾಲ್ ಮಾಡ್ತಾನೆ, ತಡೆಯಪ್ಪ ನಾನು ಮಾಡ್ತಾ ಸರಿ ಇಲ್ಲ ಅಂತೇಳಿ ಇಂಡಿಕೇಶನ್ ಅವನಿಗೆ ಕೊಟ್ಟಿದ್ಯಾರು ಅಂತಂದರೆ ಅದೇ ಉದ್ಭವ ಮೂರ್ತಿ. ಅದಕ್ಕಾಗಿ ಇವನಿಗೆ ಭಯಚಿಕಿತನಾಗ್ತಾನೆ, ಭಯಪಟ್ಟು ಓಡಿ ಬರ್ತಾನೆ ಇವ್ರ ಹತ್ರ, ಅಥವಾ ಕರೆ ಆದರೂ ಮಾಡಿ ಮಾತಾಡಿಸಿ, ಇಲ್ಲ ನಂಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ಇಷ್ಟು ದಿನ ಮಾಡಿದಾಗ ನಾನು ಮಾಡೋದಿಲ್ಲ, ನಾಳೆ ವಾರದಲ್ಲಿ ನಿಮ್ಮ ಹಾಡ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ಚಮತ್ಕಾರದ ರೆಮಿಡಿ. ಖಂಡಿತ ಗುರುಗಳ, ಈ ಸಮಸ್ಯೆ ಸಾಕಷ್ಟು ಜನಕ್ಕಾಗಿರುತ್ತೆ, ಅದನ್ನೇ ನಾನು ಪ್ರಶ್ನೆ ಮುಖಾಂತರವಾಗಿ ಕೇಳಿದೆ. ಸೊ ಈ ಒಂದು ರೆಮಿಡಿ ಫಾಲೋ ಮಾಡೋದ್ರಿಂದ ಅವ್ರ ಕಡೆಯಿಂದನೇ ಕರೆ ಬರುತ್ತೆ, ಅಥವಾ ನಾವು ಕಾಲ್ ಮಾಡಿದಾಗ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡುತ್ತಾರೆ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಷ್ಟು ಒಂದು ಉಪಯುಕ್ತವಾಗಿರುವಂಥ ಒಂದು ಚಮತ್ಕಾರ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಸೊ ನಿಮಗೂ ಕೂಡ ಯಾವುದಾದ್ರೂ ಹಣಗಳು ಸ್ಟ್ರಕ್ ಆಗಿದೆ, ಬರಬೇಕಾಗಿರುವಂಥ ಹಣಗಳು ಬರ್ತಾ ಇಲ್ಲ, ಶೀಘ್ರವಾಗಿ ಬರಬೇಕು ಅಂತಂದರೆ ಯಾವ ರೆಮಿಡಿ ಫಾಲೋ ಮಾಡಬೇಕು ಅಂತ ಈಗಷ್ಟೇ ಗುರುಗಳು ತಿಳಿಸಿದ್ದಾರೆ. ಖಂಡಿತ ಇದನ್ನು ಫಾಲೋ ಮಾಡಿ ಬರಬೇಕಾಗಿರುವಂಥ ಹಣ ಆದಷ್ಟು ಬೇಗ ಬಂದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.